ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಗೋಲ್ಡ್ ಕಲರ್ ರೌಂಡ್ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಇದು ಒಂದೇ ಥರದ ಬೀಡ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತೀನಿ. ಹಾಗೆ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 0.7 mm 11 ಆದರೂ ನಡೆಯುತ್ತೆ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಆಗಿದೆ ಡಿಸೈನ್. ಮದುವೆ ಸಾರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಅದನ್ನು ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ. ಸ್ಟಾರ್ಟಿಂಗಲ್ಲಿ ನೋಡಿ ಒಂದು ಲಾಕ್ನ ಮಾಡ್ಕೋತೀನಿ. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಒಂದು ಲಾಕ್. ಇವಾಗ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಡಿಸ್ಟೆನ್ಸು ನೋಡಿ, ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಇವಾಗ ಒಂದು ಚೈನ್ ಹಾಕ್ಕೋತೀನಿ. ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಆ ಬೀಡನ್ನ ಲಾಕ್ ಮಾಡ್ಕೋತೀನಿ. ಹಾಗೆ ಒಂದು ಚೈನ್ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಬಟ್ಟೆಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ, 3 ಡಬಲ್ ಕ್ರೋಶೆ ಕಂಬಗಳಾಗಿವೆ. ಆ ಗ್ಯಾಪಲ್ಲಿ ನಾನು ಟೋಟಲ್ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. 4ನೇ ಡಬಲ್ ಕ್ರೋಶೆ ಕಂಬ, 5ನೇ ಡಬಲ್ ಕ್ರೋಶೆ ಕಂಬ. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಿದ್ದೀನಿ ಆ ಗ್ಯಾಪಲ್ಲಿ. ಇದನ್ನು ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ಎಲೆಗೆ ಬರುತ್ತೆ ನೋಡಿ, ಅಲ್ಲಿ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಆಮೇಲೆ ಒಂದು ಚೈನ್ ಹಾಕ್ಕೋತೀನಿ. ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಹಾಗೆ ಒಂದು ಚೈನು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 2ನೇ ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಬೇಸ್ ಲೈನು ಈ ಆರ್ಚಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಡಿಸೈನ್ಗೆ ಚೈನ್ಗಳು ಬರೋದಿಲ್ಲ. ತುಂಬ ಚೆನ್ನಾಗಿದೆ. ತುಂಬ ಹೆವಿ ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಿಕೊಂಡೆ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. 2ರಲ್ಲಿ ಒಂದು, 2ರಲ್ಲಿ ಒಂದು. ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ. ಇಲ್ಲಿ ನಾನು 2 ಆರ್ಚ್ಗಳನ್ನು ಮಾತ್ರ ತೋರಿಸ್ತಿದ್ದೀನಿ, ಯಾಕಂದರೆ 2-3 ಡಿಸೈನ್ನಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಈ ಆರ್ಚ್ನ ಯಾವ ಥರ ಹಾಕಬೇಕಂತ. ಹಾಗಾಗಿ 2 ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸಿದೆ ನಿಮಗೆ. ನೋಡಿ, ಫುಲ್ ಹಾಕಿದ್ದೀನಿ ನಾನು. ಇದನ್ನು ಇವಾಗ ಎಂಡಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳೋದು ಬೇಡ. ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇವಾಗ ಥ್ರೆಡ್ನ ಕಟ್ ಮಾಡ್ತಿಲ್ಲ ನಾನು. ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇವಾಗ ನೋಡಿ, ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟ್ ಆರ್ಚ್ ಇದೆಯಲ್ಲ, ಅದರ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ, ಈ ಹೋಲ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ. ಈ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ. ಈ ಆರ್ಚ್ ಮೇಲೆ ಎಷ್ಟು 5 ಅಥವಾ 6 ಹೋಲ್ಗಳಿವೆ. 5 ಹೋಲ್ಗಳಿವೆ. ಆ ಪ್ರತಿಯೊಂದು ಹೋಲ್ಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. 5 ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಬೀಡ್ ಪಕ್ಕ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿ ಕೂಡ ಒಂದು ಲಾಕ್ನ ಮಾಡ್ಕೋತೀನಿ. ನೀಡಲ್ನ ಹಾಕಿ ಥ್ರೆಡ್ನ ತಂದು
ಇಲ್ಲಿಂದ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕ್ಕೊಂಡು ನೋಡಿ, ಇಲ್ಲಿ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. 5 ಚೈನ್ಸ್ ಹಾಕಿ ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ 5 ಚೈನ್ಗಳನ್ನು ಹಾಕ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬೀಡ್ ಪಕ್ಕ ಚೈನ್ಗಳನ್ನು ಹಾಕಿರ್ತೀವಲ್ಲ, ಬೀಡ್ ಹಾಕೋವಾಗ ಅದೇ ಗ್ಯಾಪ್ ಇರುತ್ತೆ ಇಲ್ಲಿ. ಅಗೇನ್ 5 ಚೈನ್ಸ್. ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಎಷ್ಟು ಆರ್ಚ್ ಹಾಕಿರ್ತೀವಲ್ಲ, ಆ ಪ್ರತಿಯೊಂದು ಆರ್ಚ್ ಮೇಲೂ ಕೂಡ ಬೀಡ್ ಮೇಲೆ ಈ ಥರ ಲಾಕ್ ಮಾಡ್ತಾ ಹೋಗಿ. ನೀವು ಸೀರೆಗೆ ಹಾಕ್ತಾ ಇದ್ದರೆ ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಓಕೆ, ನೋಡಿ ಕಂಪ್ಲೀಟ್ ಆಗಿದೆ. ಎಂಡಲ್ಲಿ ಕೂಡ ಈ ಬೀಡ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ ಫ್ರಂಟಿಂದ. ಇವಾಗ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಆಮೇಲೆ ಟರ್ನ್ ಮಾಡ್ಕೊಳ್ಳೋಣ ಡಿಸೈನ್ನ. ನೋಡಿ, ಇವಾಗ ಡಿಸೈನ್ನ ಟರ್ನ್ ಮಾಡಿಕೊಂಡೆ, ಥ್ರೆಡ್ನ ಕಟ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಬೇರೆ ಥ್ರೆಡ್ನ ಯೂಸ್ ಮಾಡ್ಕೋತೀನಿ. ಇದು ಆರ್ಚ್ಗೆ ಮತ್ತು ಸೆಕೆಂಡ್ ಬೇಸ್ ಲೈನ್ಗೆ ಆಯಿತು. ಇವಾಗ ಮೆರೂನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಇಲ್ಲಿ 5 ಚೈನ್ನ ಹಾಕ್ಕೋಬೇಕು. ಬ್ಯಾಕ್ ಸೈಡಿಂದ ಕೂಡ ನಾವು 5 ಚೈನ್ಸ್ ಹಾಕಿದ್ವಲ್ಲ, ಹಾಗಾಗಿ ಇಲ್ಲೂ ಕೂಡ 5 ಚೈನ್ ಹಾಕ್ತೀನಿ. 5 ಚೈನ್ಸ್ ಹಾಕಿ ಈ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ನೋಡಿ, ಈ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ನೋಡಿ, ಇದು ಕುಚ್ಚು ಹಾಕಲಿಕ್ಕೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಡಿಸೈನ್ ಬರುತ್ತೆ. 3 ಸ್ಟೆಪ್ ಇದೆ ಡಿಸೈನು. ಈ ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಇದೆ. ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ, ಅದೇ ಗ್ಯಾಪ್ಗೆ ಮತ್ತೊಂದು ಸಿಂಗಲ್ ಕ್ರೋಶ. 5 ಚೈನ್ ಗ್ಯಾಪ್ ಒಳಗೆ 2 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಆಯಿತು. ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ, ಮತ್ತೊಂದು ಡಬಲ್ ಕ್ರೋಶ ಕಂಬ, 3 ಡಬಲ್ ಕ್ರೋಶ ಕಂಬ ಆಯಿತು. 4 ಡಬಲ್ ಕ್ರೋಶ ಕಂಬ. ಈ 5 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶಗಳ ಕಂಬನ ಮಾಡ್ಕೋಬೇಕು. 5 ಚೈನ್ ಗ್ಯಾಪ್ಗೆ ನಾನು 10 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, 10 ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ. ಇಲ್ಲಿಗೆ ಕೂಡ ನೀವು ಎಂಡ್ ಕೂಡ ಮಾಡ್ಕೋಬೋದು, ನೆಕ್ಸ್ಟ್ ಸ್ಟೆಪ್ ಬೇಡ ಅಂದರೆ. ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ತೀನಿ. ಹಾಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ತಗೋತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ 5 ಚೈನ್ಸ್ ಹಾಕ್ತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಮಾಡ್ಕೋಬೇಕು 5 ಚೈನ್ ಗ್ಯಾಪ್ ಒಳಗಡೆ. ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ 10 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಇದೇ ಥರ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ 10 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ತೀನಿ. ಹಾಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, 5 ಚೈನ್ ಲಾಕ್ ಮೇಲೆ ಲಾಕ್. ಇವಾಗ ಮತ್ತೆ 5 ಚೈನ್ಸ್ ಹಾಕ್ಕೋತೀನಿ. ನೆಕ್ಸ್ಟ್ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಈ 5 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ. ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಸೀರೆಗೆ ಹಾಕ್ತಿದ್ರೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ.
ನೋಡಿ ನಾನು ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 3 ಆರ್ಚ್ಗಳನ್ನು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಡಿಸೈನ್ ಅಂತ. ನೀವು ಕಲಿಬೇಕಿದ್ರೆ ಇಷ್ಟೇ ಹಾಕ್ಕೊಳ್ಳಿ. ಸಾರಿಗೆ ಹಾಕ್ತಿದ್ರೆ ಫುಲ್ ಸಾರಿನ ಕಂಟಿನ್ಯೂ ಮಾಡಿಕೊಡಿ. ಒಂದು ಆರ್ಚ್ ನನಗೆ ಸ್ಟಾರ್ಟಿಂಗು ಸ್ಲ್ಯಾಂಟಿಂಗ್ ಆರ್ಚ್ ಎಕ್ಸ್ಟ್ರಾ ಆಯಿತು ಅದು, ಹಾಗಾಗಿ ನಾನು ಇಲ್ಲಿಗೆ ಎಂಟು ಮಾಡ್ಕೊತಾ ಇದ್ದೀನಿ. ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸಾರಿ ಕಂಟಿನ್ಯೂ ಮಾಡಿ. ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡೆ. ಈ ಥರ ಫಿಟ್ಟಾಗಿ ಎಳ್ಕೋಬೇಕು, ಬಿಚ್ಕೊಳ್ಳೋದಿಲ್ಲ. ನೋಡಿ ಈ ಥರ ಬಂದಿದೆ ಡಿಸೈನು. ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಪೀಚ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. ಚೈನ್ಸ್ ಹಾಕ್ಕೊಂಡು ಇದನ್ನು 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಆವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಆ ಬೀಡ್ಗಳನ್ನು ಯೂಸ್ ಮಾಡ್ಕೋತೀನಿ. ಇಲ್ಲೂ ಕೂಡ ರೌಂಡ್ ಬೀಡ್ ಗೋಲ್ಡ್ ಕಲರ್ದು ಒಂದು ಬೀಡ್ ಹಾಕ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ, ಈ ಹೋಲ್ ಒಳಗಡೆ ನೀಡಲ್ನ ಹಾಕಬೇಕು. ನೋಡಿ ಈ ಹೋಲ್ ಮೇಲೆ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. 3 ದಾರ ಇರುತ್ತೆ ಸೂಜಿ ಮೇಲೆ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈ ಡಿಸೈನ್ ಫುಲ್ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್, ಲೇಟೆಸ್ಟ್ ಅಂತಲೇ ಹೇಳ್ಬೋದು. ಈಗ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ಮುಹೂರ್ತ ಸಾರಿಗೆ ಹಾಗೆ ರಿಸೆಪ್ಷನ್ ಸಾರಿಗೆ, ಫುಲ್ ರೇಷ್ಮೆ ಸೀರೆಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 4 ಬೀಡ್ಗಳು ಹಾಕಿದ್ದೀನಿ ನಾನು. ಇದೇ ಥರ ಫುಲ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ 10 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ 10 ಬೀಡ್ಗಳು ಬಂದಿದ್ದಾವೆ ನೋಡಿ. ತುಂಬ ಕ್ಯೂಟಾಗಿ ಬಂದಿದೆ, ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ ಡಿಸೈನ್ದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗಿರುತ್ತೆ ಡಿಸೈನ್ ನಿಮಗೆ. ಇದನ್ನು ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನೋಡಿ. ಈ 5 ಚೈನ್ ಲಾಕ್ ಮೇಲೆ ಲಾಕ್. ಇವಾಗ ಮತ್ತೆ 5 ಚೈನ್ಸ್ ಹಾಕ್ಕೋತೀನಿ. 5 ಚೈನ್ಸ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋಬೇಕು. ಮತ್ತು ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಬೀಡನ್ನ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೋಬೇಕು. ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಿದ್ದೀನಿ. ಇದೇ ಥರ ಇಲ್ಲೂ ಕೂಡ 10 ಬೀಡ್ಗಳನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ 2 ಆರ್ಚ್ನ. ಈ ಆರ್ಚ್ಗೂ ಕೂಡ 10 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ 10 ಬೀಡ್ಗಳು ಬಂದಿದ್ದಾವೆ. ಇದನ್ನು ನಾನು ನೆಕ್ಸ್ಟ್ ಇವಾಗ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸು. ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ 5 ಚೈನ್ಸು. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಕೂಡ ಸೇಮ್ ಇದೇ ಥರ ಹಾಕಿ ಬೀಡ್ಗಳನ್ನು ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 3 ಆರ್ಚ್ಗಳಾಗಿವೆ ನೋಡಿ, ಎಷ್ಟು ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನ್. ಕುಚ್ಚು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದನ್ನು ನೆಕ್ಸ್ಟ್ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ.
ಇಲ್ಲಿಂದ ಮತ್ತೆ 5 ಚೈನ್ಸ್ ಹಾಕಿ ಎಂಡಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಎಂಡಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ನ ಮಾಡಿ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಎಳ್ಕೋಬೇಕು ಫಿಟ್ಟಾಗಿ. ನೋಡಿ ಕಂಪ್ಲೀಟ್ ಆಗಿದೆ. ನೋಡಿ ಹೇಗಿದೆ ಫ್ರೆಂಡ್ಸ್ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇದಕ್ಕೆ ನಾನು 150 ಎಳೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದರೆ 300 ಆಗುತ್ತೆ. ಈ ಡಿಸೈನ್ಗೆ ನಾವು 700 ಇಂದ 800ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನೋಡಿ ಫ್ರೆಂಡ್ಸ್, ಡಿಸೈನ್ ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನೀವು ಹಾಕಿದ ಮೇಲೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.